ನಮಸ್ಕಾರ, BM ಟಿವಿಗೆ ಸ್ವಾಗತ. ನಾನು ಭಾಸ್ಕರ್ ಎಂ. ಅವ್ರ ತಮ್ಮ ಏನಪ್ಪಾ ಅಂತಂದ್ರೆ ಬಾಗಲಕೋಟೆ ಒಳಗೆ MBBS ಓದ್ತಾ ಇದ್ದ. ಅಂದ್ರೆ ಅವ್ರ ತಮ್ಮ ಬಾಗಲಕೋಟೆ ಒಳಗೆ MBBS ಓದ್ತಾ ಇದ್ದ. ಅವ್ನು UPSC ಎಕ್ಸಾಮ್ ಪ್ರಿಪೇರ್ ಆಗಲಿಕ್ಕೆ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಇಂಜಿನಿಯರ್ ಎಲ್ಲ ಮುಗಿತು, IAS ಮಾಡಿ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅವ್ನು ಏನು ಮಾಡ್ತಾನಂತಂದ್ರೆ ತಮ್ಮ ಮಾತಾಡ್ಸ್ಕೊಂಡು ಬರಬೇಕು, ನಾನು ಡೆಲ್ಲಿಗೆ ಹೋದ್ರೆ ಬರೋದು ಲೇಟ್ ಆಗ್ತದೆ ಅಂತೇಳಿ ತಮ್ಮನ ಕಡೆ ಭಾಳ ಪ್ರೀತಿ ಇದ್ದ. ಸೊಲ್ಲಾಪುರದಿಂದ ಬಾಗಲಕೋಟೆ ಬೈಕ್ ಮೇಲೆ ಹೋಗ್ತಾನೆ. ಬೈಕ್ ಮೇಲೆ ಹೋಗುವಾಗ ಎಲ್ಲ ಸರ್ಕಾರಿ ನಿಯಮಗಳನ್ನು ಪಾಲಿಸಿಕೊಂಡೇ ಹೋದ. ಹೆಲ್ಮೆಟ್ ಹಾಕಿದ್ದ. ಹೋಗಿ ತಮ್ಮಗೆ ಭೇಟಿಯಾಗಿ ತಿಂಡಿ ತಿನಿಸುಗಳನ್ನು ತಮ್ಮ ಕೊಟ್ಟು ತಮ್ಮನೊಂದಿಗೆ ಸಂತೋಷವಾಗಿ ಕಾಲ ಕಳೆದು ಮತ್ತೆ ಬಂದು ವಾಪಸ್ ಸೋಲಾಪುರಕ್ಕೆ ಬರ್ತಿಲ್ಲ. ಇಲ್ಲಿಂದ ಇದೇನು ನಮ್ಮ ಸೋಲಾಪುರ ರೋಡ್ ಇದೆಯಲ್ಲ, ಇಲ್ಲಿ IOC ಹತ್ರ, IOC ನೋಡಿರಿ ಎಲ್ಲರೂ, ಸಿಂದಗಿ ರೋಡಲ್ಲಿ ಇಂಡಿಯನ್ ಪೆಟ್ರೋಲ್ ಪಂಪ್ ನೋಡಿದ್ರೆ ಅಲ್ಲಿ ಏನಾಗುತ್ತೆ, ಓವರ್ ಸ್ಪೀಡಲ್ಲಿ ಬರ್ತಾನೆ. ಓವರ್ ಸ್ಪೀಡಲ್ಲಿ ಬರಬೇಕಾದ್ರೆ ಏನಾಗ್ತದೆ ಅಂದರೆ ಅಲ್ಲಿ ಲಾರಿ ಅವರು ಹೆಲ್ಮೆಟ್ ಹಾಕಿದ್ರು. ಅಲ್ಲಿ ಏನು ಮಾಡಬೇಕಾಗಿತ್ತು ಅವರು, ಇದು ಸಿಟಿ, ಇದು ಶಹರ ಇರೋದ್ರಿಂದ ಇಲ್ಲಿ ವಾಹನದ ದಟ್ಟಣೆ ಜಾಸ್ತಿ ಇರ್ತದೆ, ಹೌದಲ್ರಿ? ಜನ ಅಡ್ಡಾಡಿರ್ತಿರ್ತಾರೆ, ವಾಹನಗಳು ಹೋಗ್ತವೆ. ಅಲ್ಲಿ ತಮ್ಮ ವಾಹನದ ಮಿತಿ ಕಡಿಮೆ ಮಾಡಬೇಕಾಗಿತ್ತು, ಅವ್ರು ಮಾಡಲಿಲ್ಲ. ಎಲ್ಲ ಸ್ಥಿತಿ ಏನಪ್ಪಾ ಅಂದ್ರೆ ಓವರ್ ಸ್ಪೀಡಲ್ಲಿ ಬರ್ತಾರೆ. ಅದು ಟ್ಯಾಂಕರ್, ಅದು ಆಯಿಲ್ ತುಂಬಿಕೊಂಡು ಟ್ಯಾಂಕರ್ ಏನು ಮಾಡ್ತದೆ ರೀ, ಅದು ಒಂದು ಸ್ವಲ್ಪ ಲಾಂಗ್ ಚೇಸಿ ಇರೋದ್ರಿಂದ ಅದು ಒಳಗಡೆ ಹೋಗಬೇಕು, 50 ಒಳಗೆ ಹೋಗಬೇಕು. ಅವ್ರು ಏನು ಮಾಡ್ತಾರಂದ್ರೆ ಸ್ವಲ್ಪ ಸೈಡಿಗೆ ಹೋಗಿ ಬಳಸ್ತಾರೆ ಅವ್ರ ಗಾಡಿ, ಲಾಂಗ್ ಚೇಸಿ ಇರೋದ್ರಿಂದ. ಇವನೇನು ತಿಳ್ಕೊಂಡ, ನನಗೆ ಸೈಡ್ ಬಿಡ್ತಾನೆ ಇವನು ಅಂತೇಳಿ ಅವ್ನು ಅದೇ ಸ್ಥಿತಿ ಸ್ಪೀಡಲ್ಲಿ ಬಂದ. ಇದೇನಪ್ಪ ಅಂದ್ರೆ ಲಾರಿ ಅಡ್ಡ ಬಂತು. ಅದೇನಪ್ಪ ಅಂದ್ರೆ ಡೀಸೆಲ್ ಟ್ಯಾಂಕ್ ಏನಿತ್ತಲ್ಲ ಅದಕ್ಕೆ ಹೊಟ್ಟಿ ಒಳಗೆ ಹೋಯ್ತು. ಹೊಟ್ಟಿ ಒಳಗೆ ಹೋಗಿ ಅಲ್ಲೇ ಸ್ಪಾಟ್ ಬೇಕಾಗ್ತದೆ. ಅವ್ರು ಏನಾಗಬೇಕಾಗಿತ್ತು, ಏನು ಮಾಡ್ಬೇಕಂತೇಳಿ ಕಲಿಸ್ಕೊಂಡಿದ್ರು, IAS ಮಾಡಬೇಕು ಅಂತೇಳಿ ಕಲಿಸ್ಕೊಂಡಿದ್ರು. ಅಲ್ಲಿ ಇಲ್ಲಿ ಏನಪ್ಪ ಅಂತಂದ್ರೆ ಹೀಗೆ ಹೆಣ ಹಾಕ್ತಾರೆ. ಯಾಕೆ ಹಾಕ್ತಾರೆ? ಸಂಚಾರಿ ನಿಯಮಗಳ ಅರಿವು ಕೊರತೆಯಿಂದ, ಟ್ರಾಫಿಕ್ ರೂಲ್ಸ್ ಗೊತ್ತಿರಲೇ ಇರೋದ್ರಿಂದ. ಒಂದು ಯಾವುದೇ ಒಂದು ಊರು ಬತ್ತು, ಒಂದು ಹಳ್ಳಿ ಬತ್ತು, ಅಥವಾ ಒಂದು ಶಾಲೆ ಬತ್ತು ಅಂದ್ರೆ ನಮ್ಮ ವಾಹನದ ಮಿತಿ ಏನಪ್ಪ ಅಂದ್ರೆ ಅಲ್ಲಿ 30-20 ಏನಪ್ಪ ಅಂದ್ರೆ ಮಿತಿಯನ್ನು ಕಡಿಮೆ ಮಾಡ್ಕೋಬೇಕಾಗ್ತದೆ. ಆದ್ರೆ ನಾವು ಏನು ಮಾಡೋಂಗಿಲ್ಲ, ಅವು ಯಾವ ಸೈನ್ ಬೋರ್ಡ್ಗಳನ್ನು ನೋಡೋಂಗಿಲ್ಲ. ಈಗೆಲ್ಲ ಸೈನ್ ಬೋರ್ಡ್ಗಳದಾವ್ರಿ, ಅವೆಲ್ಲ ಸಿಗ್ನಲ್ ನಿಮ್ಗೆ ಏನು ಹೇಳ್ತಾವ ಅಂತಂದ್ರೆ ನಿಮ್ಮ ವಾಹನದ ಮಿತಿ, ಇಲ್ಲಿ ಹಾಸ್ಪಿಟ್ಲ್ ಇದೆ, ಇಲ್ಲಿ ಸ್ಕೂಲ್ ಇದೆ, ಈ ರೀತಿ ಎಲ್ಲ ನಿಮ್ಗೆ ಏನಪ್ಪ ಅಂದ್ರೆ ಸೈನ್ ಬೋರ್ಡ್ಗಳು ಇರ್ತಾವ. ಅವುಗಳನ್ನು ನೋಡ್ಕೋಬೇಕು. ನಾವು ನೋಡೋದಿಲ್ಲ, ಅವೆಲ್ಲ ಸಂಚಾರಿ ನಿಯಮಗಳನ್ನು ಪಾಲಿಸೋದಿಲ್ಲ. ಅದರಿಂದ ಏನಾಗ್ತಾವ ಅಂದ್ರೆ ಅನಾಹುತಗಳು ಹೆಚ್ಚಾಗ್ತವೆ. ಅದಕ್ಕೆಲ್ಲ ನೀವೇನಪ್ಪ ಅಂತಂದ್ರೆ ಇವತ್ತಿನ ಯುವಕರು ನಾಳೆ ದೇಶದ ಪ್ರಜೆಗಳಾಗ್ತೀರಿ. ಉನ್ನತ ಹುದ್ದೆ ಏನಪ್ಪ ಅಂತಂದ್ರೆ ನೀವು ಬರೀಬೇಕಾದ್ರೆ, ದಯವಿಟ್ಟು ಕನಸುಗಳನ್ನು ಈಡೇರಬೇಕಾದ್ರೆ ಈ ಸಂಚಾರಿ ನಿಯಮಗಳನ್ನು ಪಾಲಿಸಿ ತಮ್ಮ ಜೀವಗಳನ್ನು ರಕ್ಷಣೆ ಮಾಡ್ಕೋರಿ ಅಂತ ಹೇಳುತ್ತಾ, ಈ ನಮ್ಮ ಸಂಚಾರಿ ಪೊಲೀಸ್ ಠಾಣೆ ಅಧಿಕಾರಿಗಳು ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಸಾಹೇಬ್ ವಂದಿಸಿ ನಾನೆರಡು ಮಾತು ಮುಗಿಸ್ತೀನಿ. ಜೈ ಜೈ ಕನ್ನಡ. ಗುಡ್ ಮಾರ್ನಿಂಗ್. ಕನ್ನಡ ಬರುತ್ತಾ ನೋಡ್ರಿ, ಕೊಡೋದ್ರಿ. ಇವತ್ತ ಸಂಚಾರಿ ಪೊಲೀಸ್ ಠಾಣೆ ಕಾಲೇಜ್ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದ್ರೆ ನ್ಯಾಷನಲ್ ರೋಡ್ ಸೇಫ್ಟಿ ಮಂತ್ ಅಂತ ಈಗಂತ ಬರೆದಿರಲ್ಲ, ಅದು ಮಂತ್. ಪ್ರತಿ ವರ್ಷ ಏನು ಮಾಡ್ತೀವಿ ಅಂತಂದ್ರೆ ನಾವು ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಅಂತೇಳಿ ಜನವರಿ 1ನೇ ತಾರೀಕಿನಿಂದ ಜನವರಿ 1ನೇ ತಾರೀಕಿನವರೆಗೆ ಒಂದು ತಿಂಗಳ ಪರ್ಯಂತವಾಗಿ ಸಂಚಾರಿ ನಿಯಮಗಳ ಬಗ್ಗೆ ಕೇಳಿಸ್ತಾ ಇದೆಯಲ್ಲ ಎಲ್ಲರಿಗೂ, ಸಂಚಾರಿ ನಿಯಮಗಳ ಬಗ್ಗೆ ಒಂದು ತಿಂಗಳ ಪರ್ಯಂತರವಾಗಿ ನಾವು ಏನು ಮಾಡ್ತೀವಿ, ಪಬ್ಲಿಕ್ ಅವೇರ್ನೆಸ್ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಇವತ್ತು ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತಂದ್ರೆ ನಾವು ಸ್ವಯಂ ಪ್ರೇರಿತರಾಗಿ ನಮ್ಮ ಕಾಲೇಜುಗಳಲ್ಲಿ ಕೆಲವೊಂದು ರಸ್ತೆಗಳನ್ನು ಬಿಡಿಸೋದ್ರ ಮೂಲಕ ಸಂಚಾರಿ ನಿಯಮಗಳನ್ನು ಯಾವ ರೀತಿ ಪಾಲಿಸಬೇಕು ಅಂತೇಳಿ ನಾವು ಹೇಳೋದಕ್ಕಿಂತ ಮುಂಚೆ ತಾವೇ ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಿ. ಅದಕ್ಕಾಗಿ ನಮಗೆ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂತಂದರೆ ದಿನನಿತ್ಯ ನಾವು ಏನಪ್ಪ ಅಂದ್ರೆ ರಸ್ತೆಯ ಮೇಲೆ ನಿಂತುಕೊಂಡು ಅವರಿಗೆ ದಂಡಗಳನ್ನು ಹಾಕಿ ಅವರಿಗೆ ಬುದ್ಧಿವಾದಗಳನ್ನು ಹೇಳ್ತಿದ್ದೀವಿ. ಏನಂತೇಳಿ, ಸಂಚಾರಿ ನಿಯಮಗಳನ್ನು ಪಾಲಿಸ್ರಿ, ನಿಮ್ಮ ಜೀವಗಳನ್ನು ಉಳಿಸಿಕೊಳ್ಳಿ ಅಂಥೇಳಿ ಪ್ರತಿನಿತ್ಯ ದಿನನಿತ್ಯ ನಮ್ಮ ಎಲ್ಲ ಅಧಿಕಾರಿಗಳು, ಸಿಬ್ಬಂದಿ ವರ್ಗದವರು ದಿನನಿತ್ಯ ಶ್ರಮಿಸ್ತಾ ಇರ್ತೀವಿ ನಾವು. ಆ ಶ್ರಮ ಏನಪ್ಪ ಅಂತಂದ್ರೆ ಅದನ್ನು ತಾವೇ ಏನು ಮಾಡಿರಿ, ಸಂಚಾರಿ ನಿಯಮಗಳನ್ನು ನೀವು ಪಾಲಿಸೋದಲ್ಲವೇ ಸಾರ್ವಜನಿಕರಿಗೂ ಕೂಡ ಸಂಚಾರಿ ನಿಯಮಗಳ ಅರಿವು ಆಗಲಿ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಮಾಡೋಣ ಅಂತೇಳಿ ನೀವು ಇಲ್ಲಿ ಗಾಂಧಿ ಚೌಕ್ ಸರ್ಕಲ್ ಬಂದ್ರಿ, ಹೌದಲ್ರಿ? ಓಕೆ, ನೀವೇನು ಮಾಡ್ತೀರಿ, ಈಗ ಕೆಲವೊಂದು ಆಕ್ಸಿಡೆಂಟ್ಗಳು ಯಾವ ರೀತಿ ಆಗ್ತವ, ಆಕ್ಸಿಡೆಂಟ್ಗಳು ಏನು ಕಾರಣಗಳು ಅನ್ನೋದ್ರ ಬಗ್ಗೆ ಡೆಮೋ ಕೂಡ ಕೊಡ್ಲಿಕ್ಕೆ ರೆಡಿ ಆಗಿದ್ದೀರಿ ನೀವು.
ಹೋದ ವರ್ಷ ಕೂಡ ಮಾಡಿದ್ರೆ ಚೆನ್ನಾಗಿ ಬಂದಿದೆ. ಈ ವರ್ಷ ಕೂಡ ತಾವು ಮಾಡ್ರಿ. ನಮ್ಗೆ ಈ ಸಹಕಾರ ಏನಪ್ಪಾ ಅಂತಂದ್ರೆ ನಮ್ಮ ಟ್ರಾಫಿಕ್ ಪೊಲೀಸರ ಜೊತೆ ನಿಂತು ಅಂತಂದ್ರೆ ಇನ್ನೂ ನಮಗೇನಾಗುತ್ತಂದ್ರೆ ಎಲ್ಲ ಸಂಚಾರಿ ನಿಯಮಗಳನ್ನು ಪಾಲಿಸಲಿಕ್ಕೆ ಸಾರ್ವಜನಿಕ ತಿಳುವಳಿಕೆ ಹೇಳಕ್ಕೆ ಅನುಕೂಲ ಆಗ್ತದೆ ಅಂತ ವಿಚಾರ. ಈಗ ತಾವು ಯಾವ ರೀತಿ ಸಂಚಾರಿ ನಿಯಮಗಳನ್ನು ಪಾಲಿಸದೇ ಇದ್ರೆ ಯಾವ ರೀತಿ ಅವಘಡಗಳಾಗ್ತಾವೆ, ಅಪಘಾತಗಳಾಗ್ತವೆ. ಅಪಘಾತಗಳು ಯಾಕೆ ಆಗ್ತಾವ್ರಿ? ಆಕ್ಸಿಡೆಂಟ್ ಯಾಕೆ ಆಗ್ತಾವೆ? ಯಾವ ಉದ್ದೇಶದಿಂದ ಆಕ್ಸಿಡೆಂಟ್ಗಳಾಗ್ತವೆ? ಓವರ್ ಸ್ಪೀಡ್ ಮತ್ತೆ ಮದ್ಯಪಾನ ಮಾಡಿ ವಾಹನ ಓಡಿಸೋದ್ರಿಂದ, ಡ್ರೈವ್ ಮಾಡೋದ್ರಿಂದ ಆಕ್ಸಿಡೆಂಟ್ ಯಾಕೆ ಆಗ್ತಾವೆ ಅಂತಂದ್ರೆ ಒಂದು ವಾಹನದ ತಾಂತ್ರಿಕ ದೋಷದಿಂದ, ಹೌದಲ್ರಿ? ಆಮೇಲೆ ಇನ್ನೊಂದು ರಸ್ತೆ ಸರಿಯಾಗಿ ಇರಲಾರದೆ ಇರೋದ್ರಿಂದ, ಹೌದಾ? ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದ್ರೆ ಮಾನವನ ನೆಗ್ಲಿಜೆನ್ಸ್ನಿಂದ ಏನಾಗ್ತದೆ? ಅಪಘಾತಗಳಾಗ್ತವೆ. ಆ ಉದ್ದೇಶದಿಂದ ಈ ಒಂದು ವಾಹನಕ್ಕೆ ಸ್ವಲ್ಪ ತಾಂತ್ರಿಕ ದೋಷದಿಂದ ಅದನ್ನು ಸರಿಪಡಿಸಿದ್ರೆ ಆಕ್ಸಿಡೆಂಟನ್ನು ತಡೆಗಟ್ಟಬಹುದು. ರಸ್ತೆ ಸರಿಯಾಗಿ ಇರಲಿಲ್ಲ, ರಸ್ತೆ ಏನಪ್ಪಾ ಅಂದ್ರೆ ಒಂದು ಸೂಚಿ ಒಳಗೆ ಒಂದು ರಸ್ತೆ ಮಾಡಿದೆ ಅಂದ್ರೆ ಆಕ್ಸಿಡೆಂಟ್ಗಳು ತಪ್ಪಿಸಬಹುದು. ಆದರೆ ಇದು ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಸಪ್ತಾಹ ಮಾಡುವ ಉದ್ದೇಶ ಏನಪ್ಪ ಅಂದ್ರೆ ಮಾನವನ ನಿರ್ಲಕ್ಷ್ಯತನದಿಂದ, ಚಾಲಕನ ನಿರ್ಲಕ್ಷ್ಯತನದಿಂದ ಅಪಘಾತಗಳಾಗ್ತವೆ. ಅದಕ್ಕೆ ಯಾಕೆ ಮಾನವ ನಿರ್ಲಕ್ಷ್ಯ ಅಂತಂದ್ರೆ ಅವನಿಗೆ ಟ್ರಾಫಿಕ್ ಅವೇರ್ನೆಸ್ ಇರಂಗಿಲ್ಲ. ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಟ್ರಾಫಿಕ್ ಇರ್ಲಾರ ಬೆಟ್ಟಕ್ಕೆ ಏನಾಗ್ತಾವಪ್ಪ ಅಂದ್ರೆ ಅನೇಕ ದಿನನಿತ್ಯ ಏನಪ್ಪ ಅಂದ್ರೆ ಆಕ್ಸಿಡೆಂಟ್ಗಳು ಹೆಚ್ಚಾಗಿರ್ತಾವೆ, ಹೌದಲ್ರಿ? ಅದಕ್ಕಾಗಿ ಇವತ್ತೆಲ್ಲ ಶಾಲಾ ಕಾಲೇಜುಗಳಿಗೆ, ಸಂಘ ಸಂಸ್ಥೆಗಳಿಗೆ, ಸಾರ್ವಜನಿಕರಿಗೆ ತಿಳುವಳಿಕೆ ಯಾಕೆ ಹೇಳಬೇಕಂದ್ರೆ ಆಕ್ಸಿಡೆಂಟ್ ರೇಟ್ ಕಡಿಮೆ ಮಾಡಬೇಕು, ಅಪಘಾತಗಳ ಸಂಖ್ಯೆ ಕಡಿಮೆ ಮಾಡಬೇಕನ್ನೋ ಉದ್ದೇಶದಿಂದ ಈ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಒಂದು ಮಂತ್ ನಾವು ಆಚರಣೆ ಮಾಡ್ತೀವಿ ಪ್ರತಿ ವರ್ಷ, ಹೌದಲ್ರಿ? ಹಂಗಂದ್ರೆ ಏನು ನಿಯಮಗಳನ್ನು ನಾವು ಪಾಲಿಸಬೇಕು? ವಾಹನವನ್ನು ಹೊಡಿಬೇಕಾದ್ರೆ ಹೌದ್ರಿ ನಿಜ. ಒಂದು ದ್ವಿಚಕ್ರ ವಾಹನ ಅಥವಾ 4 ಚಕ್ರದ ವಾಹನವನ್ನ ಓಡಿಸ್ಬೇಕಾದ್ರೆ ನಮ್ಗೆ ಎಷ್ಟು ವಯಸ್ಸಾಗಿರ್ಬೇಕ್ರಿ? 18. ವೆರಿ ಗುಡ್. 18 ವರ್ಷ ನಮಗೆ ಇರಬೇಕು. ಆಮೇಲೆ ನಮಗೆ ವಾಹನ ಹೊಡ್ಲಿಕ್ಕೆ ಲೈಸೆನ್ಸ್ ತಗೊಳ್ಳಿಕ್ಕೆ ನಾವು ಅರ್ಹರಾಗ್ತೀವಿ. ಅಲ್ಲಿ ನಾವು ಲೈಸೆನ್ಸ್ ತಗೊಳ್ಳಿಕ್ಕೆ ಬರಂಗಿಲ್ಲ. ಅಲ್ಲಿ ತನಕ ನಾವು ಯಾವುದೇ ರೀತಿಯಿಂದ ವಾಹನಗಳನ್ನು ಓಡಿಸ್ಬಾರ್ದು. ಆಯಿತು, 18 ವರ್ಷ ಆಗಿದೆ, ನಾವು ಅಂತಂದ್ರೆ RTO ಅವರಿಂದ ಲೈಸೆನ್ಸ್ ತೊಗೊಂಡಿದ್ದೀವಿ. ಇನ್ನು ಏನು ನಿಯಮಗಳನ್ನು ಪಾಲಿಸಬೇಕು? ಈ ದ್ವಿಚಕ್ರ ವಾಹನ ಅಂದರೆ ಮೋಟರ್ ಸೈಕಲ್ ಓಡಿಸ್ಬೇಕಾದ್ರೆ ಕಡ್ಡಾಯವಾಗಿ ನಾವು ಏನಪ್ಪಾ ಅಂತಂದ್ರೆ ಹೆಲ್ಮೆಟನ್ನು ಧರಿಸಿರಬೇಕು. ಹೆಲ್ಮೆಟ್ ಯಾಕೆ ಧರಿಸ್ಬೇಕು? ಆಕ್ಸಿಡೆಂಟ್ ಆದಾಗ ಮನುಷ್ಯನ ಭಾರವಾದ ಅಂಗ ಯಾವುದ್ರಿ? ಮುಖ್ಯವಾದ ಅಂಗ ಮನುಷ್ಯಂದು ತಲೆ ಇರುವುದರಿಂದ ಆಕ್ಸಿಡೆಂಟ್ ಆದಕ್ರೆ ಕೆಲವೊಂದು ಕೈ ಕಟ್ಟಾದರೆ, ಕಾಲು ಕಟ್ಟಾದರೆ ಮನುಷ್ಯ ಬದುಕಬಹುದು. ಆಮೇಲೆ ತೆಲಿಗೆ ಪೆಟ್ಟಾದದ್ದು ಉಳಿದು ಉದಾಹರಣೆಗಳಿಲ್ಲ. ನಾವು ಪ್ರತಿನಿತ್ಯ ಆಕ್ಸಿಡೆಂಟ್ ಆದ ಸ್ಪಾಟಿಗೆ ಹೋಗ್ತಿರ್ತೀವಿ, ಅಲ್ಲಿ ಏನೋ ಅವ್ರಿಗೆ ಕೈಕಾಲಿಗೆ ಗಾಯಗಳೇ ಆಗಿರಲ್ಲ, ಕೈಗೆ ಆಗಿಲ್ಲ, ಕಾಲಿಗೆ ಆಗಿರಲ್ಲ, ಆದರೂ ಡೆತ್ ಆಗಿರ್ತಾನೆ. ಯಾಕಾಗಿರ್ತಾನಪ್ಪ ಅಂತಂದ್ರೆ ಅವ್ರಿಗೆ ಹೆಡ್ ಇಂಜುರಿ ಆಗಿರ್ತದೆ. ಹೆಡ್ ಇಂಜುರಿ ಆಯ್ತಂದ್ರೆ ಮನುಷ್ಯ ಬದುಕುಳಿದು ಬಹಳ ವಿರಳ. ಆ ಉದ್ದೇಶದಿಂದ ಏನಪ್ಪಾ ಅಂತಂದ್ರೆ ಎಲ್ಲರೂ ಕಡ್ಡಾಯವಾಗಿ ವಾಹನವನ್ನು, ದ್ವಿಚಕ್ರ ವಾಹನವನ್ನು ಓಡಿಸ್ಬೇಕಾದ್ರೆ ಹೆಲ್ಮೆಟನ್ನು ಕಡ್ಡಾಯವಾಗಿ ಹಾಕೋಬೇಕು. ಎಲ್ಲರ ಬಳಿ ಸ್ಮಾರ್ಟ್ಫೋನ್ ಅದಾವಲ್ರಿ, ಅದು ಬಿದ್ದು ಹಾಳಾಗ್ತದಂದ್ರೆ ನಾವು ಅದಕ್ಕೆ ಏನು ಮಾಡೀವಿ? ಅದಕ್ಕೊಂದು ಗಾರ್ಡ್ ಹಾಕಿವಿ. ಬಿದ್ದರೆ ಸ್ಕ್ರೀನ್ ಹಾಳಾಗ್ತದೆ, ಹೌದಲ್ರಿ? ಅದು ನಿರ್ಜೀವ ವಸ್ತುವಿಗೆ ನಾವು ಅಷ್ಟು ಕಾಪಾಡ್ತೀವಿ, ಹೌದಾ? ಇಂಥ ಅಮೂಲ್ಯವರ್ತಿಗೆ ಮಾನವನ ಒಂದು ಜೀವವನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಓವರ್ ಸ್ಪೀಡಲ್ಲಿ 80 ಸ್ಪೀಡ್ 90 ಸ್ಪೀಡಲ್ಲಿ ವಾಹನಗಳನ್ನು ಓಡಿಸ್ತೀವಿ. ಅಪಘಾತಗಳು ಯಾವಾಗ ಆಗ್ತಾವೆ ಗೊತ್ತಾಗೋದಿಲ್ಲ. ಅವಾಗ ಅಪಘಾತಗಳಾಗಿ ನಾವು ನೆಲಕ್ಕೆ ಬಿದ್ದು ನೆಲೆಗೆ ಪೆಟ್ಟಾದರೆ ಮನುಷ್ಯ ಬದುಕೊಳ್ಳೋದು ಬಹಳ ಕಷ್ಟ. ಆದ್ದರಿಂದ ಒಂದು ದ್ವಿಚಕ್ರ ವಾಹನ ಓಡಿಸಬೇಕಾದ್ರೆ ಕಡ್ಡಾಯವಾಗಿ ಎಲ್ಲರೂ ಹೆಲ್ಮೆಟ್ಗಳನ್ನು ಹಾಕೋಬೇಕು. ಆಮೇಲೆ ಇರಬೇಕು. ಯಾವುದೇ ಒಂದು ವಾಹನವನ್ನು ನೋಡಿ ತೆಗೆದುಕೊಂಡು ಬರಬೇಕಾದ್ರೆ ಕಡ್ಡಾಯವಾಗಿ ವಿಮೆ ಇರಬೇಕು, ಇನ್ಶೂರೆನ್ಸ್ ಇರಬೇಕು. ಯಾಕೆ ಇನ್ಶೂರೆನ್ಸ್ ಇರಬೇಕಂತಂದ್ರೆ ಒಂದು ಯಾವುದೇ ಆಕ್ಸಿಡೆಂಟಲ್ಲಿ ವಾಹನ ಅಪಘಾತ ಆದಾಗ ಆ ಮನುಷ್ಯ ಮೃತಪಟ್ಟ ಅಂದ್ರೆ ಅಥವಾ ಶಾಶ್ವತ ಅಂಗವಿಕಲ ಆದಂದ್ರೆ ಅದಕ್ಕೆಲ್ಲ ಪರಿಹಾರ ಯಾರು ಕೊಡ್ತಾರೆ? ಯಾವಾಗ ಕೊಡ್ತಾರ? ನಮ್ದು ಇನ್ಶೂರೆನ್ಸ್ ಇದ್ರೆ ವಿಮಾ ಕಂಪ್ನಿಯವರು ಎಲ್ಲ ಅದನ್ನ ಸಂಪೂರ್ಣ ನುಕ್ಸಾನ ಕೊಟ್ಟು ಕೊಡ್ತಾರೆ. ಪರಿಹಾರವನ್ನು ಯಾರು ಕೊಡ್ತಾರ? ಇನ್ಶೂರೆನ್ಸ್ ಕಂಪ್ನಿಯವ್ರು ಕೊಡ್ತಾರೆ. ಅದೇ ಇನ್ಶೂರೆನ್ಸ್ ಇರಲಿಲ್ಲ, ನೀವು ಅಪಘಾತ ಮಾಡಿದ್ರಿ, ಯಾವುದೇ ಒಂದು ವ್ಯಕ್ತಿ ಪ್ರಾಣವನ್ನು ಕಳೆದುಕೊಂಡ ಅಂತಂದ್ರೆ ನಿಮ್ಮ ಮೇಲೆ ಏನಾಗ್ತದೆ? ಕೇಸ್ ಆಗ್ತದೆ.